ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪರಿಚಯಿಸ್ತಾ ಇರುವಂತಹ ಕೃತಿ ರವಿ ಬೆಳಗೆರೆಯವರ ಮಾಂಡೋವಿ ಕೃತಿ. ಬಹಳ ನಿರೀಕ್ಷೆಗಳಿಂದ ಓದಿದಂತಹ ಪುಸ್ತಕ. ಹೇಳಿ ಹೋಗೋ ಕಾರಣ ಓದಿದ್ದೆ. ತದನಂತರ ಮಾಂಡೋವಿ ನೆಕ್ಸ್ಟ್ ಅವ್ರದ್ದು ಪುಸ್ತಕ ನಾನು ಓದ್ತಾ ಇರೋದು. ಏನಿದೆ ಇದ್ರಲ್ಲಿ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾಂಡೋವಿ ಬಗ್ಗೆ ಕೇಳಿದ್ದೆ. ಆದ್ರೆ ಈ ಮಾಂಡೋವಿ ಹೆಸರೇನೆ ಒಂಥರ ಆಕರ್ಷಣೀಯವಾಗಿದೆಯಲ್ಲ. ಏನಿದೆ ಇದ್ರಲ್ಲಿ? ಇದೊಂದು ಪ್ರೇಮ ಬರಹ. ನಿಮಗ್ ಗೊತ್ತಿರ್ಬೋದು, ಇದ್ವರ್ಗಾಗ್ಲೇ ನೀವೇನಾದ್ರೂ ರವಿ ಬೆಳಗೆರೆ ಅವರನ್ನ ಓದಿದ್ರೆ ಅವ್ರ ಬರಹಗಳಲ್ಲಿ ಒಂದು ಕಿಕ್ಕಿರುತ್ತಲ್ಲ, ಅದು ನಾವು ಈ ಮಾಂಡೋವಿಯಲ್ಲೂ ಸಹ ನೋಡ್ತೀವಿ. ಅವರ ನಿರೂಪಣಾ ಶೈಲಿ ಎಷ್ಟು ಆಕರ್ಷಣೀಯವಾಗಿರುತ್ತೆ ಅಂದ್ರೆ ಓದುಗರು ಅದಕ್ಕೆ ಅಡಿಕ್ಟ್ ಆಗೋ ರೀತಿಯಲ್ಲಿ ಬರೆದಿರ್ತಾರೆ. ಅವರ ಬರಹದ ಪ್ರತಿ ಪುಟದಲ್ಲಿಯೂ ಸಹ ಒಂದು ಪ್ರೇಮದ ಸೆಳೆತವಿರುತ್ತೆ. ನಾವು ಅದನ್ನ ಈ ಮಾಂಡೋವಿಯಲ್ಲೂ ಸಹ ನೋಡ್ಬೋದು. ಜೊತೆಗೆ ಕತೆ ಪ್ರಾರಂಭವಾಗೋದೇ ಮೊದಲು ಒಂದು ಸಸ್ಪೆನ್ಸ್ ಇಂದ ಪ್ರಾರಂಭ ಆಗುತ್ತಲ್ಲ, ಅದು ಪ್ರತಿ ಪುಟದಲ್ಲಿ ಸಹ ಓದುಗನನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಮುಂದೇನಾಗ್ಬೋದು ಅನ್ನೋ ರೀತಿ ನಮ್ಮನ್ನಿದು ಓದಿಸ್ಕೊಳ್ತಾ ಹೋಗುತ್ತೆ. ನನಗೆ ನಿಜಕ್ಕೂ ನಾವು ಓದ್ಬೇಕಾದ್ರೆ ಯಾವಾಗ ಕುಂತ್ರು ನಿಂತ್ರು ನಿಂದೆ ಜ್ಞಾನ ಅಂತಾರಲ್ಲ, ಹಾಗೆ ಮಾಂಡೋವಿ ಕಾಡಿದ್ದಂತೂ ಸತ್ಯ. ಇನ್ನು ಕಥಾವಸ್ತುಗೆ ಬರೋದಾದ್ರೆ ವಿಶೇಷವಾದಂತ ಒಂದು ಕಥಾವಸ್ತು. ದೀರ್ಘಕಾಲಿಕ ಒಂದು ಪ್ರೇಮಕ್ಕಾಗಿ ಒಬ್ಬ ಪ್ರೇಮಿ ತನ್ನ ವೃದ್ಧಾಪ್ಯದವರೆಗೂ, ಅದು ಯಾವ ಪ್ರೇಮಿ ಅಂದ್ರೆ ಅವಳು ತಿರಸ್ಕರಿಸಿದಂತ ಒಂದು ಪ್ರೇಮಕ್ಕಾಗಿ ಕಾಯುವಂತಹದ್ದು. 1 ವರ್ಷನ 2 ವರ್ಷನ ಅಂದ್ರೆ ಅಲ್ಲ, ಸುಮಾರು 50 ವರ್ಷಗಳ ಕಾಲ ಯಾರಾದ್ರೂ ಕಾಯಕ್ ಸಾಧ್ಯನಾ? ಅಂದ್ರೆ ಇಲ್ಲಿನ ಕಥಾನಾಯಕ ಚಲಮು ಆ ಮಾಂಡೋವಿಗಾಗಿ ಕಾಯುವಂತಹದ್ದು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗ್ಬಹುದು? ನಾನಂತೂ ತುಂಬಾ ನಿರೀಕ್ಷಿಸಿದ್ದೆ. ನಾನು ನಿರೀಕ್ಷಿಸಿದಂತೆಯೇ ಈ ಕ್ಲೈಮ್ಯಾಕ್ಸ್ ಇರ್ಬೋದಾ ಅಂತ ಕೂಡ ಕಾದೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಮಾತ್ರ ನನಗೆ ಅಷ್ಟಾಗಿ ಒಗ್ಲಿಲ್ಲ. ಇದು ನನ್ನದೇ ಒಂದು ಪೂರ್ವಗ್ರಹ ಇರ್ಬೋದು ಅಥವಾ ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟಾಗಿ ಕ್ಲೈಮ್ಯಾಕ್ಸ್ ಹಿಡಿಸ್ಲಿಲ್ಲ. ಈ ಹಿಂದೆ ಓದಿದಂತ ಅಷ್ಟೂ ಸುಖವನ್ನು ಆ ಕ್ಲೈಮ್ಯಾಕ್ಸ್ ಕಸಿದು ಬಿಡ್ತೇನೋ ಅನಿಸ್ತು. ಉಳಿದಂತೆ ಇಡೀ ಪುಸ್ತಕ ಓದಿದ್ರೆ ಏನೋ ಒಂಥರ ರೋಮಾಂಚನವಾಗೋದಂತೂ ಖಂಡಿತ. ಸಾಧ್ಯವಾದ್ರೆ ನೀವು ಒಮ್ಮೆ ಓದಿ, ಚಂದದ ಪುಸ್ತಕ. ಧನ್ಯವಾದಗಳು.